Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. 2006-7ರಲ್ಲಿ ಯಡಿಯೂರಪ್ಪನವರು ನಾವು ಇಬ್ಬರು ಜೊತೆಗೂಡಿ ಈ ಒಂದು ರಾಜ್ಯದಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳಿರ್ಬೋದು, ಜೂನಿಯರ್ ಕಾಲೇಜ್ ಇರ್ಬೋದು, ಅಲ್ಲಿಂದ ಹೈಸ್ಕೂಲ್ಗಳಿರ್ಬೋದು, ITI ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಇದು ಎಲ್ಲ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಹಲವಾರು ರೀತಿಯ ಒಂದು ಆರ್ಥಿಕ ನೆರವನ್ನು ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ನಾವೇನು ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ವು. ಆ ಸಂದರ್ಭದಲ್ಲಿ ಸುಮಾರು 56,000 ಶಿಕ್ಷಕರುಗಳನ್ನು ನೇಮಕ ಮಾಡಿದ್ದೇವೆ. 56,000. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅದಾದ ನಂತರ ಈಗ ಕಾಂಗ್ರೆಸ್ ಸಹ ಮತ್ತೆ 5 ವರ್ಷ ಏನು ಆಡಳಿತದಲ್ಲಿದ್ದರು, ಎಷ್ಟು ಶಿಕ್ಷಕರನ್ನು ನೇಮಕ ಮಾಡಿದ್ದಾರೆ, ಶಿಕ್ಷಣಕ್ಕೆ ಎಷ್ಟು ಆದ್ಯತೆ ಕೊಟ್ಟಿದ್ದಾರೆ, ಈಗಿನ ಸರ್ಕಾರದಲ್ಲಿ 1 ವರ್ಷದಲ್ಲಿ ಏನು ಮಾಡಿದ್ದಾರೆ, ಇದೆಲ್ಲ ನಿಮ್ಮ ಮುಂದೆ ಇರತಕ್ಕಂಥ ಮಾಹಿತಿಗಳು. ಅದ್ರ ಜೊತೆಗೆ ನಾವು ಕಳೆದ ಬಾರಿ ಕಾಂಗ್ರೆಸ್ ಜೊತೆನೇ ನಾವು ಸರ್ಕಾರ ಮಾಡಿದಾಗಲೂ ಪ್ರತಿಯೊಂದು ಹಳ್ಳಿಯ ಮಕ್ಕಳು ಸಹ ಇಂಗ್ಲೀಷ್ನಲ್ಲಿ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು. ಬರೀ ಈಗ ಹೇಳಿಕೆಗೆ ಸೀಮಿತವಾಗಿದೆಯೇ ಹೊರತು ಮತ್ತೇನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಈಗೊಂದು ಕಾಂಗ್ರೆಸ್ನ ಸರ್ಕಾರದಲ್ಲಿ ಕಾರ್ಯಕ್ರಮಗಳನ್ನು ಕಾಣಲಿಲ್ಲ. ಜೊತೆಗೂಡಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಬಹುಶಃ ಈ ಚುನಾವಣೆ ಅತ್ಯಂತ ಶಕ್ತಿ ಇರತಕ್ಕಂಥ ಚುನಾವಣೆ ಇದು. ಇವತ್ತು ಎರಡೂ ಪಕ್ಷಗಳಲ್ಲಿರ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರಿರ್ಬೋದು, ಅಭಿಮಾನಿಗಳಿರ್ಬೋದು, ನಿಮ್ಮೆಲ್ಲರ ಒಂದು ಶ್ರಮ ಬಹುಶಃ ರಾಜ್ಯದಲ್ಲೇ ಶಿಕ್ಷಕರ ಕ್ಷೇತ್ರದಲ್ಲಿ ಮೊದಲನೆಯ ಒಂದು ಪ್ರಾಶಸ್ತ್ಯದ ಮತವನ್ನು ಬಹುಶಃ ವಿವೇಕಾನಂದ ಅವರ ಇದು ಕ್ರಮ ಸಂಖ್ಯೆ ನಂಬರ್ 2, ಅದರಲ್ಲಿ ಯಾವುದೇ ರೀತಿಯ ಚಿಹ್ನೆ ಇರೋದಿಲ್ಲ. BJPಯ ಚಿಹ್ನೆನೂ ಇರೋದಿಲ್ಲ, ಜನತಾದಳದ ಚಿಹ್ನೆನೂ ಇರೋದಿಲ್ಲ. ಬಹುಶಃ ಅವ್ರದ್ದೊಂದು ಭಾವಚಿತ್ರ ಇರ್ತದೆ. 2ನೇ ಕ್ರಮ ಸಂಖ್ಯೆ. ಅದಕ್ಕೆ ಒಂದು ಅಂತಕ್ಕಂಥ ಒಂದು ಗೀರನ್ನು ಎಳಿಬೇಕು. 2ನೇ ಪ್ರಾಶಸ್ತ್ಯ ಇದೆಲ್ಲ ಯಾವುದು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದು ಬೇಡ. ಎಲ್ರಿಗೂ ನೀವು ಮನವಿ ಮಾಡಬೇಕು. ಆ ಕ್ರಮ ಸಂಖ್ಯೆ 2 ಏನಿದೆ ಅದ ಲೈನ್ ಎಳಿಲ್ಲ. ಅವ್ರು ಪೆನ್ ಇಟ್ಟಿರ್ತಾರೆ, ಅವ್ರು ಏನಲ್ಲಿ ಮತಪೆಟ್ಟಿಗೆಯ ಮುಂಭಾಗದಲ್ಲಿ ಪೆನ್ ಇಟ್ಟಿರ್ತಾರೆ, ಅವರ ಪೆನ್ನಿಂದಲೇ ಆ ಒಂದು ಗೆರೆಯನ್ನು ಎಳೆಯಬೇಕು, ಒಂದು ಅಂತಕ್ಕಂಥದ್ದನ್ನು. ಇದನ್ನು ಪ್ರತಿಯೊಬ್ಬ ನಮ್ಮ ಶಿಕ್ಷಕರಿಗೆ ಮನವರಿಕೆ ಮಾಡಿ ಈ ಚುನಾವಣೆಯಲ್ಲಿ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ ಮತ್ತು ಹಾಸನದ ನಮ್ಮ ಶಿಕ್ಷಕರ ಒಂದು ಮತವನ್ನು ಪಡೆಯೋದ್ರ ಮುಖಾಂತರ ದಾಖಲೆಯ ಗೆಲುವನ್ನು ಈ ಚುನಾವಣೆಯಲ್ಲಿ ತಮ್ಮ ಶ್ರಮದಲ್ಲಿ ಇವತ್ತು ಮೂಡಿ ಬರಬೇಕು ಅಂತಕ್ಕಂಥ ಒಂದು ಆಶಯ ನಾನು ಇಟ್ಕೊಂಡಿದ್ದೇನೆ. ನಿಮ್ಮೆಲ್ಲರ ಒಂದು ಸಹಕಾರದಿಂದ ವಿವೇಕಾನಂದ ಅವರ ಬಗ್ಗೆ ಈಗಾಗಲೇ DGT ದೇವೇಗೌಡರು ಭಾಳ ವಿಷಯ ಹೇಳಿದ್ದಾರೆ. ಅವ್ರಿಗೇನು ಆರ್ಥಿಕವಾಗಿ ಹಣದ ಅವಶ್ಯಕತೆ ಇಲ್ಲ, ಭಗವಂತ ಅವರಿಗೆ ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಸ್ವಲ್ಪ ಅವರು ಇನ್ನೂ ವೃದ್ಧಿ ಮಾಡ್ಕೊಳ್ಳೋದ್ರ ಜೊತೆ ವೃದ್ಧಿ ಇಲ್ಲಿ ವಿಧಾನ ಪರಿಷತ್ನಿಂದ ಅಲ್ಲ, ಅವ್ರ ಸ್ವಂತ ದುಡಿಮೆ ಏನಿದೆ ಅದರಿಂದ ಮಾಡಿಕೊಂಡು ನಮ್ಮ ಶಿಕ್ಷಕರು ಎಲ್ಲರೂ ಶ್ರೀಮಂತರಿಲ್ಲ. ಶಿಕ್ಷಕರಿಗೂ ಹಲವಾರು ರೀತಿ ಸಮಸ್ಯೆಗಳಿರ್ತದೆ. ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥದ್ರ ಜೊತೆಗೆ ವೈಯಕ್ತಿಕವಾಗೂ ಸ್ವಲ್ಪ ಶಿಕ್ಷಕರಿಗೆ ಎಲ್ಲ ರೀತಿಯ ನೆರವುಗಳನ್ನು ಕೊಡ್ತಕ್ಕಂಥದ್ದು, ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಾಮಾಣಿಕವಾಗಿ ವಿವೇಕಾನಂದ ಅವರು ಕೆಲಸವನ್ನು ನಿರ್ವಹಣೆ ಮಾಡಲಿ ನಮ್ಮ GT ದೇವೇಗೌಡರು ಹೇಳಿದಂಥ ರೀತಿಯಲ್ಲಿ ಅಂತಕ್ಕಂಥ ಮಾತನ್ನು ಹೇಳಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.